ಜ್ಞಾನದಿಂದ ನಮ್ಮನ್ನ ತುಂಬಿಸು ದೇವರೇ. ನಾವು ಆಡುವಂತ ಒಂದೊಂದು ಮಾತುಗಳು ನಿಮಗೆ ಮಹಿಮೆಯನ್ನು ತರಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಈ ಬೆಳಗಿನ ಸಮಯದಲ್ಲಿ ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯಗಳನ್ನ ಕೇಳುವಂತ ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ಇವತ್ತಿನ ದಿನದಲ್ಲೂ ಸಹ ನಾವು ದೇವರಿಗಾಗಿ ತಮ್ಮನ್ನ ಅರ್ಪಿಸಿ ಸೇವೆ ಮಾಡಿರುವಂತ ದೇವ ಮನುಷ್ಯರ ಕುರಿತಾಗಿ, ವೇದ ವಚನದ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಇವತ್ತು ನಾವು ಧ್ಯಾನ ಮಾಡುವಂತ ದೇವರ ಸೇವಕರು ಸಂತ ಅಗಸ್ಟಿನ್ ಗ್ರೆಗೋರಿ ಎಂಬುವಂತವ್ರು. ಸತ್ಯವೇದ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ಮತ್ತೇನ್ ಬರೆಸುವಾರ್ತೆ 2ನೇ ಅಧ್ಯಾಯ 1-22 ವಚನದಲ್ಲಿ ಪೂರ್ವದಿಂದ ಬಂದವರು ಎಂಬುದಾಗಿ ಹೇಳಿ ಬರೆಯಲ್ಪಡ್ತದ. ಮತ್ತೇನ್ ಬರೆಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ ನೋಡ್ತಾ ಇದೀವಿ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳನ್ನು ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನ ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ ಹೇಳಿ ಇವತ್ತಿನ ಧ್ಯಾನದಲ್ಲಿ ಬರೆಯಲ್ಪಡ್ತಾ ಇದೆ. ಇದರ ಸಾರಾಂಶ ಬಂದು, ಯೇಸು ಸ್ವಾಮಿ ಹುಟ್ಟಿದಾಗ ಶಾಸ್ತ್ರಿಗಳು ಅಥವಾ ಜೋಯಿಸರು ಬಂದು ಯೇಸು ಸ್ವಾಮಿಯ ಒಂದು ದರ್ಶನವನ್ನ ಪಡೆಯುವಂತ ಒಂದು ಕಾರ್ಯವನ್ನ ಇದರಲ್ಲಿ ನೋಡುವಂತರಾಗಿದ್ದೀವಿ. ಆದ್ರೆ ಇವತ್ತಿನ ದೇವ ಮನುಷ್ಯರ ಕುರಿತಾಗಿ ನಾವು ನೋಡುವಂತ ಸಮಯದಲ್ಲಿ ನ್ಯಾಜಸ್ಟಿನ ಗ್ರೆಗೋರಿ ಎಂಬುವಂತವರು ಇವರ ಒಂದು ಆರಂಭಿಕ ಜೀವನ ಮತ್ತು ಇವರ ಸೇವೆಯ ಕಾರ್ಯಗಳನ್ನ ನಾವು ಸ್ವಲ್ಪ ಹೊತ್ತುಗಳ ಕಾಲ ಧ್ಯಾನ ಮಾಡೋಣ. ನಾವು ಮೊದಲನೇ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ಇವರ ಒಂದು ಆರಂಭಿಕ ಜೀವನ ಮತ್ತು ಕರೆಯನ್ನ ಗಮನಿಸುವಾಗ ಇವರು ಕ್ರಿಸ್ತ ಶಕ 330ರಲ್ಲಿ ಕಪೋಡೋಷಿಯಾದ ಅಂದ್ರೆ ಆಧುನಿಕ ದಿನದ ಟರ್ಕಿ ಎಂಬಲ್ಲಿ ಒಂದು ಧರ್ಮನಿಷ್ಠ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಇವರ ಕುಟುಂಬದ ಹಿನ್ನೆಲೆಯನ್ನ ಗಮನಿಸುವಂತ ಸಮಯದಲ್ಲಿ ಇವರ ತಂದೆ ಬಿಷಪ್ ಆಗಿ ಅಲೆಕ್ಸಾಂಡ್ರಿಯಾ ಮತ್ತು ಅಥೆನಿಸ್ ನಲ್ಲಿ ಅತ್ಯುತ್ತಮ ಒಂದು ಶಿಕ್ಷಣವನ್ನ ಪಡೆದು ಅಲ್ಲಿ ಬಿಸಿಲ್ ದಿ ಗ್ರೇಟ್ ನೊಂದಿಗೆ ನಿಕಟ ಸ್ನೇಹವನ್ನ ಇವರು ಬೆಳೆಸಿಕೊಳ್ತಾ ಇದ್ದಾರೆ. ಇವರ ಕುಟುಂಬದ ಹಿನ್ನೆಲೆಯನ್ನ ನಾವು ಗಮನಿಸುವಂತ ಸಮಯದಲ್ಲಿ ಇವರೊಬ್ಬ ಧರ್ಮನಿಷ್ಠೆ ಅಂದ್ರೆ ಅತಿ ಶ್ರೇಷ್ಠ ಉಳ್ಳಂತ ಒಂದು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದರು ಎಂಬುದಾಗಿ ಹೇಳಿ ನೋಡ್ತಾ ಇದ್ರು. ಇವರ ಒಂದು ಬೋಧನೆಯ ಮುಖ್ಯ ಉದ್ದೇಶ ಬಂದು ಅತಿ ಶ್ರೇಷ್ಠವಾಗಿರ್ತದೆ. ಏನಕ್ಕಪ್ಪ ಅಂದ್ರೆ ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಸಭೆ ಬಂದು ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯನ್ನ ನಾವು ಗಮನಿಸುವಂತ ಸಮಯದಲ್ಲಿ ಅವರ ಒಂದು ಜೀವಿತದ ಕಾಲಾವಧಿಯಲ್ಲಿ ಸಭೆ ಇರ್ತದ. ಆದ್ರೆ ಆ ಸಭೆಯಲ್ಲಿ ನಿಜವಾದ ದೇವ ವಾಕ್ಯದ ಒಂದು ಕೊರತೆ ಅಧಿಕವಾಗಿ ಕಂಡು ಬರ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಆ ಒಂದು ಸಭೆಯಲ್ಲಿ ಅನೇಕ ಜನ ಸುಳ್ಳು ಬೋಧಕರು ವೇದ ವಚನಗಳನ್ನ ತಪ್ಪಾಗಿ ಬೋಧಿಸುವಂತ ಅನೇಕ ಜನರು ಆ ಸಭೆಗಳಲ್ಲಿ ಕಾಣಿಸಿಕೊಳ್ತದ. ಅಂದ್ರೆ ಅವರ ಸಭೆಯಲ್ಲಿ ಎಲ್ಲಾ ಕ್ರಮವಾಗಿ ನಡೀತಾ ಇದ್ವು. ಅವರ ಆರಾಧನೆ ಕ್ರಮ ಚೆನ್ನಾಗಿತ್ತು, ಸಭೆಯ ನೇಮ ನಿಷ್ಠೆಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇದ್ರು. ಆದ್ರೆ ಅಲ್ಲಿ ನಿಜವಾದಂತ ಯೇಸುವಿನ ಕುರಿತಾದಂತ ಬೋಧನೆ, ಯೇಸು ಕ್ರಿಸ್ತನ ಕಾರ್ಯಗಳು ಆ ಸಭೆಯಲ್ಲಿ ಕಾಣಲ್ಪಡಲಿಲ್ಲ. ಸಭೆಯಲ್ಲಿ ಎಲ್ಲ ಇದೆ, ಆದ್ರೆ ಯೇಸು ಸ್ವಾಮಿಯ ಸತ್ಯ ಕಾರ್ಯಗಳು ಆ ಸಭೆಯಲ್ಲಿ ಬಂದು ಕಾಣಲ್ಪಡ್ತಾ ಇದೆ. ಅವಾಗ ಇವ್ರು ಏನ್ ಮಾಡ್ತಾ ಇದಾರ, ಶ್ರೇಷ್ಠವಾದಂತ ಬೋಧನೆಯನ್ನ ಆ ಸಭೆಗೆ ನೀಡ್ತಾ ಇದಾರೆ. ಆ ಬೋಧನೆಯ ಉದ್ದೇಶ ಏನಾಗಿರ್ತಪ್ಪ ಅಂದ್ರೆ
ಯೇಸುವಿನೊಂದಿಗೆ ನಡೆಯಿರಿ ಎಂಬುದಾಗಿ ಹೇಳಿ ಈ ಗೆಗೋರಿ ಅವರು ಕಲಿಸಿಕೊಡ್ತಾರೆ. ಒಂದು ಸಭೆಯಲ್ಲಿ ತಮ್ಮ ಇಷ್ಟದಂತೆ ನಡೆಯುವಂಥದ್ದು ಅಥವಾ ತಪ್ಪಾದಂತ ನಿಷ್ಠೆಗಳಿಟ್ಟುಕೊಂಡು ನಡೆಯುವುದಕ್ಕಿಂತ ಯೇಸುವಿನೊಂದಿಗೆ ನಡೆಯುವುದಕ್ಕೆ ಇವರು ತುಂಬಾ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ. ವೇದ ವಚನ ನೋಡ್ತಾ ಇದ್ದೀವಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ತಿರುಗಿ ಅವರ ಸಂಗಡ ಮಾತನಾಡಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನ ಇಡ್ಲಿ ತಿಂತೀಯ ತಂಬರ್ಲ ಹೋಗಿ ಇಡ್ಲಿ ಇನ್ನ ಇಡ್ಲಿ ಟೈಮ್ ಆಗಿತ್ತು ಮ್ಯೂಟಕೋ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನ ಹೊಂದಿದವನು ಎಂದು ಹೇಳಿದನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ಇದ್ರಲ್ಲಿ ನಾವು ಏನ್ ಗಮನಿಸ್ತಾ ಇದೀವಿ ಅಂದ್ರೆ, ಯೇಸು ಸ್ವಾಮಿಯನ್ನ ಅನುಸರಿಸುವಂತವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನ ಹೊಂದಿರುವನು ಎಂಬುವಂತ ಉದ್ದೇಶವನ್ನಿಟ್ಟುಕೊಂಡು ಇವರು ಬಂದು ಯೇಸುವಿನೊಂದಿಗೆ ನಡೆಯಿರಿ ಎಂಬುವಂತ ಬೋಧನೆಯನ್ನ ನೀಡ್ತಿದ್ದಾರೆ. ಮುಂದಿನ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ಇವರ ಒಂದು ಸಿದ್ಧಾಂತ ಏನಾಗಿತ್ತಪ್ಪ ಅಂದ್ರೆ, ಅವರು ಒಬ್ಬ ಸತ್ಯವೇದ ವಿದ್ವಾಂಸರಾಗಿದ್ದರು ಅಥವಾ ಸತ್ಯವೇದ ಪಂಡಿತರು ಎಂಬುದಾಗಿ ಹೇಳಿ ಇವರನ್ನ ಕರಿತಾ ಇದ್ರು. ಅನೇಕ ಚಿಂತನೆಯಲ್ಲಿ ಇವರು ತುಂಬಾ ಬುದ್ಧಿವಂತರಾಗಿದ್ದರು. ಪರಿಶುದ್ಧವಾದಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಸಹ ಪರಿಶುದ್ಧತೆಯಲ್ಲಿ ನಡೀತಾ ಇದಾರೆ, ಜನರನ್ನೂ ಸಹ ಪರಿಶುದ್ಧತೆಯಲ್ಲಿ ನಡೆಸ್ತಾ ಇದ್ದಾರೆ. ಆಳವಾಗಿ ದೇವರಲ್ಲಿ ನೆಲೆಗೊಳ್ತದೆ. ಇವರ ಜೀವಿತ ಅವಧಿಯಲ್ಲಿ ಗಮನಿಸುವಂತ ಸಮಯದಲ್ಲಿ ಅನೇಕ ಶ್ರೇಷ್ಠವಾದಂತ ಬುದ್ಧಿವಂತಿಕೆಯಿಂದ ಇವರು ಸಭೆಯನ್ನ ಕಟ್ತಾ ಇದ್ದಾರೆ. ಸಾಧಾರಣವಾಗಿ ಹೊಸದಾಗಿ ಪ್ರಾರಂಭಿಸುವಂತಹ ಸಭೆಗಳಿಗೂ ಅಥವಾ ತಪ್ಪಾದ ಬೋಧನೆಯಲ್ಲಿರುವಂತಹ ಸಭೆಗಳನ್ನ ತಿದ್ದುವುದರಲ್ಲಿ ವ್ಯತ್ಯಾಸ ತುಂಬಾ ಇರುತ್ತದೆ. ಹೊಸದಾಗಿ ಸಭೆಗಳನ್ನ ಪ್ರಾರಂಭ ಮಾಡುವಂತಹ ಸಮಯದಲ್ಲಿ ಅದಕ್ಕೆ ಒಂದು ಒಳ್ಳೆ ಅಡಿಪಾಯವನ್ನು ಇಟ್ಟುಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಸುವಾಗ ಆ ಸಭೆ ಬಂದು ಪರಿಶುದ್ಧತೆಯಲ್ಲಿ ದೇವರಲ್ಲಿ ನೆಲೆಯಾಗಿ ನಿಲ್ತಾ ಇದೆ. ಆದ್ರೆ ತಪ್ಪಾದಂತ ಬೋಧನೆಯನ್ನ ಹೊಂದಿಕೊಂಡು ತಪ್ಪಾದಂತ ಕಾರ್ಯಗಳನ್ನ ಸಭೆಯಲ್ಲಿ ಕಲಿತುಕೊಂಡಿರುವಂತಹ ಸಭೆಗಳನ್ನ ತಿದ್ದುವಂಥದ್ದು ತುಂಬಾ ಕಠಿಣವಾದಂತ ಕೆಲಸ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರ, ಆ ಸಭೆಯಲ್ಲಿ ಪರಿಶುದ್ಧತೆಯನ್ನ ಅಧಿಕವಾಗಿ ಬೋಧಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲ, ದೇವರೊಂದಿಗೆ ನೀವು ಯಾವಾಗಲೂ ಐಕ್ಯವಾಗಿ ದೇವರಲ್ಲಿ ನೆಲೆಗೊಂಡವರಾಗಿ ಜೀವಿಸಬೇಕೆಂಬುದನ್ನ ಬೋಧಿಸ್ತಾ ಇದ್ದಾರೆ. ಒಂದು ಒಳ್ಳೆ ಸಭೆಗೆ, ಕ್ರಿಸ್ತನನ್ನ ಹೊಂದಿಕೊಂಡಿರುವಂತಹ ಸಭೆಗೆ ಇವೆರಡು ತುಂಬಾ ಮುಖ್ಯವಾಗಿದೆ. ಒಂದು, ಪರಿಶುದ್ಧವಾದಂತ ಸಭೆ ಇರ್ಬೇಕಾಗಿದೆ. ಆ ಸಭೆಯವರು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರಬೇಕಾಗಿದೆ. ಅವಾಗ್ಲೇ ಆ ಸಭೆ ಬಂದು ಬೆಳವಣಿಗೆ ಹೊಂದಲು ಸಾಧ್ಯ ಎಂಬುದನ್ನ ಇವರು ತಮ್ಮ ಬೋಧನೆಯ ಮುಖ್ಯ ಸಿದ್ಧಾಂತವಾಗಿ ರೂಪಿಸಿಕೊಳ್ತಾ ಇದ್ದಾರೆ. ನಾವು ದೇವರ ವಚನದಲ್ಲಿ ನೋಡ್ತಾ ಇದ್ದೀವಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರುವುದು ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ಕ್ರಿಸ್ತ ಯೇಸುವಿನಲ್ಲಿ ನಾವು ನೆಲೆಗೊಂಡಾಗ ಮಾತ್ರ ಅಧಿಕವಾದಂತಹ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಎಂಬುದನ್ನ ಇವರ ಸಭೆಗೆ ಬೋಧಿಸ್ತದೆ. ಇವರ ಜೀವಿತದಲ್ಲಿ ನಡೆದಿರುವಂತಹ ಒಂದು ಶ್ರೇಷ್ಠ ಸಾಕ್ಷಿಯನ್ನ ಗಮನಿಸುವಂತ ಸಮಯದಲ್ಲಿ ಒಂದು ಸರಿ ಇವರು ಸಮುದ್ರ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಸಮುದ್ರ ಪ್ರಯಾಣವನ್ನ ಮಾಡುವಂತ ಸಮಯದಲ್ಲಿ ಇವರಿದ್ದಂತ ಹಡಗು ಬಿರುಗಾಳಿಗೆ ಸಿಲುಕಿ ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ. ಏನ್ ನಡೀತಾ ಇದೆ? ಅತಿಯಾದ ಬಿರುಗಾಳಿಯ ಮಧ್ಯದಲ್ಲಿ ಇವರು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಯವೇದದಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನ ಜೀವನದಲ್ಲೂ ನಡೆದಿರುವಂತಹ ಒಂದು ಘಟನೆಯನ್ನ ಇವರು ಜ್ಞಾಪಕ ಪಡಿಸ್ತಾರೆ. ಸಮುದ್ರದಲ್ಲಿ ಹೋಗುವಂತ ಸಮಯದಲ್ಲಿ ಆ ಬಿರುಗಾಳಿ ಮಧ್ಯದಲ್ಲಿ ದೇವರಿಗೆ ಒಂದು ಪ್ರತಿಜ್ಞೆ ಮಾಡ್ತಾರೆ.
ಏನಪ್ಪಾ ಅಂದ್ರೆ, ನಾನು ಏನಾದ್ರೂ ಇದರಿಂದ ಬದುಕಿ ಉಳಿದಿರೆ ನನ್ನ ಜೀವನವನ್ನ ನಿನಗೆ ಅರ್ಪಿಸ್ತೀನಿ ಎಂಬುದಾಗಿ ಹೇಳಿ ಅವ್ರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅವರು ಪ್ರತಿಜ್ಞೆ ಮಾಡಿದ ಹಾಗೆ ದೇವರು ಅವರನ್ನ ಆ ಸಮುದ್ರದಲ್ಲಿ ಬಿರುಗಾಳಿಯ ಮಧ್ಯದಲ್ಲಿ ದೇವರು ಅವರನ್ನ ಬದುಕಿಸ್ತಾ ಇದಾರ. ತಾವು ಪ್ರತಿಜ್ಞೆಯನ್ನ ಮಾಡಿದ ಹಾಗೆ ಅವರು ತಮ್ಮ ಜೀವಿತವನ್ನ ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಅವರು ಕೊನೆ ತನಕ ನಿಷ್ಠೆಯಿಂದ ದೇವರನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ದೇವರಿಗೆ ತಮ್ಮನ್ನು ಅರ್ಪಿಸಿ ತಮ್ಮ ಜೀವಿತವನ್ನ ಸೇವೆಯಲ್ಲಿ ಕಳೀತಾರೆ. ಒಬ್ಬ ನಿಷ್ಠೆ ಉಳ್ಳಂತ ಸೇವಕರಿಗೆ ನಾವಿಲ್ಲಿ ನೋಡಿದೀವಿ, ಅವರು ಅವರ ಬೋಧನೆಯ ಉದ್ದೇಶವನ್ನ ಗಮನಿಸುವಾಗ ಅವರು ಯಾವಾಗಲೂ ಯೇಸು ಕ್ರಿಸ್ತನೊಂದಿಗೆ ನಡೀರಿ ಎಂಬುದಾಗಿ ಹೇಳಿ ಕಲಿಸಿಕೊಡ್ತಾ ಇದಾರ. ಸಭೆಯಲ್ಲಿ ಪರಿಶುದ್ಧತೆಯನ್ನ ಬೋಧಿಸ್ತಾ ಇದಾರ, ಜನರನ್ನ ಪರಿಶುದ್ಧತೆಯಲ್ಲಿ ನಡೆಸ್ತಾ ಇದಾರ, ತಾವು ಪರಿಶುದ್ಧರಾಗಿ ಜೀವಿಸ್ತಾ ಇದಾರ. ಅದು ಮಾತ್ರವಲ್ಲ, ದೇವರಲ್ಲಿ ನೆಲೆಗೊಂಡು ಜೀವಿಸ್ರಿ ಎಂಬುದಾಗಿ ಹೇಳಿ ಬೋಧಿಸ್ತಾ ಇದಾರ. ತಮಗೆ ಕಷ್ಟ ಬಂದಾಗ ದೇವರ ಹತ್ರ ಕೇಳ್ತಾ ಇದಾರ. ದೇವರು ಅವರಿಗೆ ಸಹಾಯಕನನ್ನ ಕಳಿಸಿ ಆಪತ್ತಿನಿಂದ ದೇವರು ಅವರನ್ನ ಬಿಡಿಸ್ತಾ ಇದಾರೆ. ಯೋಹಾನ್ ಬರು ಸುವಾರ್ತೆ 14ನೇ ಅಧ್ಯಾಯ 16ರಿಂದ 17 ವಚನಗಳಲ್ಲಿ ನೋಡುವಂತ ಸಮಯದಲ್ಲಿ, ಆಗ ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನ ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನ ಹೊಂದಲಾರದು. ನೀವು ಆತನನ್ನ ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ಮತ್ತೆ ನಿಮ್ಮೊಳಗೆ ಇರುವನು ಎಂಬುದಾಗಿ ಹೇಳಿ ಅಲ್ಲಿ ದೇವರ ವಚನಗಳನ್ನು ಕೊಡ್ತಾ ಇದ್ದಾರೆ. ಇವರು ಬಂದು ಈ ವಚನವನ್ನ ತಮ್ಮ ಜೀವಿತಕ್ಕೆ ಆಧಾರವಾಗಿಟ್ಕೊಳ್ತಾರೆ. ನಾವು ಎಂತಹ ಸಂದರ್ಭದಲ್ಲಿದ್ರೂ ಸರಿ, ದೇವರಿಗಾಗಿ ಸಭೆ ಸೇವೆಗಳನ್ನ ಮಾಡುವಂತ ಸಮಯದಲ್ಲಿ ದೇವರು ಆಪತ್ತಿನಿಂದ ನಮ್ಮ ಜೀವಿತವನ್ನ ಕಾಯ್ತಾ ಇದ್ದಾರೆ. ಅದು ಯಾವುದ್ರ ಬಗ್ಗೆ ನಿಲ್ತದ, ನಾವ್ ಎಷ್ಟರ ಮಟ್ಟಿಗೆ ದೇವರಲ್ಲಿ ಆಳವಾದಂತ ಪರಿಶುದ್ಧವಾದಂತ ಶ್ರೇಷ್ಠವಾದಂತ ಜೀವಿತವನ್ನ ನಾವು ಕಟ್ಕೊಳ್ತೀವೋ ಅದರ ಮೇಲೆ ನಮ್ಮ ಜೀವನ ಬಂದು ದೇವ್ರ ಕಾಯ್ತಾರ ಅನ್ನೋದನ್ನ ಇವ್ರು ಪರಿಪಾಲನೆ ಮಾಡ್ತಾ ಇದಾರೆ. ಇವರ ಸೇವೆಯ ಕಾರ್ಯಗಳೇ ಅದೇ ರೀತಿಯಾಗಿದೆ. ಒಂದು ಸಭೆ ಸತ್ಯದಲ್ಲಿ ನಡಿಬೇಕಂತೇಳಿ ಇವರು ಪ್ರಯತ್ನ ಪಟ್ಟು ದೇವರನ್ನ ಬೋಧಿಸಿ ದೇವರನ್ನ ಆ ಸಭೆಯಲ್ಲಿ ಇರಿಸಿ ಆ ಜನರು ದೇವರಲ್ಲಿ ನೆಲೆಗೊಂಡು ಪರಿಶುದ್ಧರಾಗಿ ಜೀವಿಸುವಂತೆ ಮಾಡಿ ಅವರಿಗೆ ಸತ್ಯದ ಆತ್ಮನ ಬಗ್ಗೆ ಬೋಧಿಸ್ತಾ ಇದ್ದಾರೆ. ಇವರ ಒಂದು ಜೀವನದ ಮೂಲಕವಾಗಿ 4 ಕಾರ್ಯಗಳನ್ನ ಇವತ್ತಿನ ದಿನದಲ್ಲಿ ನಾವು ಕಲಿತುಕೊಳ್ಬಹುದಾಗಿದೆ. ಮೊದಲನೇ ಕಾರ್ಯ, ಯೇಸುವಿನೊಂದಿಗೆ ನಾವು ನಡಿಬೇಕು. ನಮ್ಮ ಕುಟುಂಬ ಇರ್ಬೋದು, ನಮ್ಮ ಸಭೆ ಇರ್ಬೋದು, ಲೋಕದ ಕಾರ್ಯಗಳಲ್ಲಿ ನಡೆಯದೆ, ಲೋಕದ ವಿಷಯಗಳಲ್ಲಿ ನಡೆಯದೆ ಕ್ರಿಸ್ತ ಯೇಸುವಿನೊಟ್ಟಿಗೆ ನಡೆಯುವುದನ್ನ ಕಲಿಬೇಕಾಗಿದೆ. ಅದು ಮಾತ್ರವಲ್ಲ, ಯೇಸುವಿನಲ್ಲಿ ನೆಲೆಗೊಂಡಿರಬೇಕಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಜೀವನ ಕ್ರಿಸ್ತನಲ್ಲಿ ನೆಲೆಗೊಂಡಿರ್ಬೇಕಾಗಿದೆ. ಕ್ರಿಸ್ತ ಯೇಸುವಿನಲ್ಲಿರುವಂತಹ ಗುಣ ಅತಿಶಯಗಳು ನಮ್ಮಲ್ಲಿ ಇರಬೇಕೆಂಬುದಾಗಿ ಹೇಳಿ ಸತ್ಯವೇದದಲ್ಲಿ ಹೇಳುವುದನ್ನು ನೋಡ್ತಾ ಇದ್ದೀವಿ. ಕ್ರಿಸ್ತನ ಚಿಂತನೆಗಳು, ಕ್ರಿಸ್ತನ ಯೋಚನೆಗಳು, ಕ್ರಿಸ್ತ ಯೇಸುವಿನಲ್ಲಿರುವಂತಹ ಸ್ವಭಾವಗಳೇ ನಮ್ಮಲ್ಲೇ ಬರಬೇಕು ಎಂಬುದನ್ನ ದೇವರು ಬಯಸ್ತದೆ. ಅದು ಮಾತ್ರವಲ್ಲ, ನಾವು ಪರಿಶುದ್ಧವಾಗಿ ಜೀವಿಸಬೇಕೆಂಬುದನ್ನ ಇವರ ಮೂಲಕ ನಾವು ಕಲಿತುಕೊಳ್ಬೇಕಾಗಿದೆ. ಇವರು ಅಧಿಕವಾಗಿ ಸಭೆಗಳಲ್ಲಿ ಪರಿಶುದ್ಧತೆ ಬಗ್ಗೆ ಬೋಧಿಸ್ತಾ ಇದ್ದಾರೆ, ಪರಿಶುದ್ಧ ಆತ್ಮನ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅವರು ಪರಿಶುದ್ಧರಾಗಿದ್ರು, ಸಭೆಯವರನ್ನ ಪರಿಶುದ್ಧತೆಯಲ್ಲಿ ಬೆಳೆಸಿದ್ರು. ಪರಿಶುದ್ಧ ಆತ್ಮನು ನಾವು ಕಷ್ಟಪಡುವಂತ ಸಮಯದಲ್ಲಿ, ನಾವು ಸೋತು ಹೋಗುವಂತ ಸಮಯದಲ್ಲಿ ಅವರು ನಮಗೆ ಸಹಾಯ ಮಾಡ್ತಾರ ಅನ್ನೋದನ್ನ ಕಲಿಸಿಕೊಡ್ತಾ ಇದ್ದಾರೆ. 4ನೇ ಕಾರ್ಯ, ದೇವರಿಗೆ ನಮ್ಮನ್ನ ಅರ್ಪಿಸಬೇಕಾಗಿತ್ತು. ಇವರು ಬಿರುಗಾಳಿಯ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ, ಮರಣದ ಭಯ ಇವರನ್ನ ಆವರಿಸಿಕೊಂಡಿರುವಂತಹ ಸಮಯದಲ್ಲಿ ದೇವರ ಮುಂದೆ ಒಂದು ಪ್ರತಿನಿಧಿ ನಿಂತಿದ್ದಾರೆ. ನಾನೇನಾದ್ರೂ ಬದುಕುಳಿದ್ರೆ ನನ್ನ ಜೀವಿತವನ್ನ ನಿಮ್ಮ ಸೇವೆಗಾಗಿ ನಾನು ಅರ್ಪಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಜೀವಿತವನ್ನ ದೇವರಿಗೆ ಅರ್ಪಿಸ್ತಾ ಇದ್ದಾರೆ.
ನಮ್ಮ ಜೀವಿತದಲ್ಲೂ ಸಹ ದೇವರನ್ನ ಮುಂದೆ ಇಟ್ಟು ದೇವರೊಂದಿಗೆ ನಾವು ನಡೆಯುವರಾಗಿ, ಕ್ರಿಸ್ತನಲ್ಲಿ ನಾವು ನೆಲೆಗೊಂಡವರಾಗಿ, ಪರಿಶುದ್ಧವಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ನಮ್ಮನ್ನ ದೇವರಿಗಾಗಿ ಅರ್ಪಿಸಿಕೊಡ್ಬೇಕಾಗಿದೆ. ನಮ್ಮ ಸ್ವಭಾವಗಳನ್ನ, ನಮ್ಮ ಕಾರ್ಯಗಳನ್ನ ದೇವರು ನಾವು ಅರ್ಪಣೆ ಮಾಡ್ಬೇಕಾಗಿದೆ. ಇವರು ಒಬ್ಬ ಕ್ರೈಸ್ತ ಕುಟುಂಬದಲ್ಲಿ ಜನಿಸಿ ದೇವರ ಕುರಿತಾದಂತ ಜ್ಞಾನವನ್ನ, ಪರಿಶುದ್ಧ ಗ್ರಂಥದ ಅಧ್ಯಾಯವನ್ನ ಮಾಡಿ, ಯಾವ ಸಭೆಯಲ್ಲಿ ತಪ್ಪಾದ ಬೋಧನೆ ಇತ್ತೋ, ಕಳ್ಳ ಬೋಧಕರಿದ್ರು, ಅಂತ ಸಭೆಗಳನ್ನ ತಿದ್ದಿ ಅಲ್ಲಿ ಕ್ರಿಸ್ತನ ಪ್ರೀತಿ, ಕ್ರಿಸ್ತನೊಟ್ಟಿಗಿರುವಂತಹ ಅನ್ಯೂನ್ಯತೆ, ಕ್ರಿಸ್ತನಲ್ಲಿರುವಂತಹ ಪರಿಶುದ್ಧತೆ, ತಮ್ಮನ್ನ ಹೇಗೆ ದೇವರಿಗೆ ಅರ್ಪಿಸಿ ಕೊಡಬೇಕು ಎಂಬುದನ್ನ ಕಲಿಸಿಕೊಡ್ತದ. ನಮ್ಮಗಳ ಜೀವನದಲ್ಲೂ ಸಹ ಇವರ ಮೂಲಕವಾದಂತ, ಇವರ ಜೀವಿತದ ಕಾರ್ಯಗಳನ್ನ, ಇವರಲ್ಲಿರುವಂತಹ ಗುಣಗಳು ಇವತ್ತು ನಮ್ಮಲ್ಲಿ ಇರಬೇಕಾಗಿದೆ. ಸತ್ಯದಲ್ಲಿ ಸಭೆಗಳನ್ನ ಕಟ್ಟಬೇಕಾಗಿದೆ. ಸಭೆಯವರು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂತೆ ನೋಡಿಕೊಳ್ಬೇಕಾಗಿದೆ. ಸಭೆಯು ಪರಿಶುದ್ಧವಾಗಿ ಇರುವಂತೆ ಪರಿಶುದ್ಧತೆಯಲ್ಲಿ ಆ ಸಭೆಯನ್ನ ನಡೆಸಬೇಕಾಗಿದೆ. ಅದು ಮಾತ್ರವಲ್ಲ, ಎಲ್ಲರೂ ದೇವರಿಗೆ ಅರ್ಪಿಸಿ, ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವಂತ ಕಾರ್ಯಗಳನ್ನ ಕಲಿಸಿಕೊಳ್ಬೇಕಾಗಿದೆ. ಇಲ್ಲಿ ಇವತ್ತಿನ ವೇದ ಭಾಗದಲ್ಲಿ ನಾವು ನೋಡಿದ್ವಲ್ಲ, ಅಲ್ಲಿ ನಾವು ನೋಡ್ತಾ ಇದೀವಿ, ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಅವರು ಶಾಸ್ತ್ರಿಗಳು, ಜ್ಞಾನಿಗಳು ತಮ್ಮ ಎಲ್ಲ ಕಾರ್ಯಗಳನ್ನ ತಂದು ಯೇಸು ಕ್ರಿಸ್ತನಿಗೆ ಅಡ್ಡ ಬೀಳ್ತದ, ವಂದಿಸ್ತದ. ಎದಕ್ಕಂದ್ರೆ ದೇವರ ಮುಂದೆ ನಮಗಿರುವಂತ ಜ್ಞಾನ, ನಮಗಿರುವಂತ ಐಶ್ವರ್ಯ, ನಮಗಿರುವಂತ ಕಾರ್ಯಗಳು ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ದೇವರ ಮುಂದೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇದರ ಅರ್ಥ ಬಂದು, ನಾವೆಷ್ಟೇ ಬುದ್ಧಿಶಾಲಿಗಳಾಗಿರ್ಬೋದು, ನಮ್ಮ ಹತ್ರ ಎಷ್ಟೇ ಜ್ಞಾನ ಇರ್ಬೋದು, ನಮ್ಮ ಹತ್ರ ಏನೇನೇ ಕಾರ್ಯಗಳಿರ್ಬೋದು, ಆದ್ರೆ ಯೇಸು ಕ್ರಿಸ್ತನ ಮುಂದೆ, ಆತನ ಪಾದಗಳ ಮುಂದೆ ನಮ್ಮನ್ನು ನಾವು ಅರ್ಪಿಸಬೇಕು ಎಂಬುದನ್ನ ಆ ವೇದ ವಚನದಿಂದ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ನಮ್ಮಗಳ ಜೀವನದಲ್ಲಿ ನಮಗಿರುವಂತ ಎಲ್ಲ ಕಾರ್ಯಗಳನ್ನ ದೇವರಿಗೆ ಅರ್ಪಿಸಿ, ದೇವರ ಭಯಭಕ್ತಿಯಲ್ಲಿ ದೇವರಲ್ಲಿ ನಾವು ನೆಲೆಗೊಂಡವರಾಗಿ ಜೀವನ ಮಾಡೋಣ. ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡ್ತಾರೆ. ಪರಮ ಪ್ರೀತಿ ಉಳ್ಳ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಸಮಯದಲ್ಲಿ ಈ ದೇವ ಮನುಷ್ಯರ ಕುರಿತಾಗಿ ದೇವರೇ, ಅವರು ನಿಮ್ಮೊಂದಿಗೆ ನಡೆದರು ಸ್ವಾಮಿ, ನಿಮ್ಮಲ್ಲಿ ನೆಲೆಗೊಂಡಿದ್ದರು, ನಿಮ್ಮ ಮುಂದೆ ಪರಿಶುದ್ಧರಾಗಿ ಕಾಣಿಸಿಕೊಂಡ್ರು. ದೇವರೇ, ನಿಮಗೆ ತಮ್ಮನ್ನೇ ಅರ್ಪಿಸಿದರು ಸ್ವಾಮಿ. ದೇವರೇ, ನಮ್ಮಗಳ ಜೀವದಲ್ಲೂ ಸಹ ನಾವು ಯಾವಾಗಲೂ ನಿಮ್ಮೊಟ್ಟಿಗೆ ನಡೆಯುವಂತೆ, ನಿಮ್ಮಲ್ಲಿ ನೆಲೆಗೊಂಡವರಾಗಿ, ದೇವರೇ ನಿಮ್ಮಲ್ಲಿ ಪರಿಶುದ್ಧರಾಗಿ ನಿಮಗೆ ನಮ್ಮನ್ನು ಅರ್ಪಿಸಿ ನಾವು ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ. ಈ ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯ ದೇವರೇ, ಆಮೆನ್.